ಯುಪಿಯಲ್ಲಿ ಇಂತಹ ಘಟನೆಗಳೇನಾದ್ರೂ ನಡೆದ್ರೆ ನಾ ಜೈಲ್ ನಾ ಬೇಲ್ ಸೀದಾ ಅಲ್ಲಾ ಸೇ ಮಿಲ್ ಅಂತ ಹೇಳಿ ಎನ್ಕೌಂಟರ್ ಮಾಡುವಂತಹ ಪದ್ಧತಿ ಇದೆ. ಆ ಪದ್ಧತಿಯನ್ನ ಇಲ್ಲಿ ಜಾರಿ ತಂದ್ರೆ ಮಾತ್ರ ಕರ್ನಾಟಕ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಕಲಬುರಗಿಯ ಒಬ್ಬ ಶಹಜಾದಿ ಅವ್ರು ಹೇಳ್ತಾರೆ, ತಾಲಿಬಾನ್ ಸರ್ಕಾರ ನಡೀತಾ ಇರೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಕಲಬುರಗಿಯಲ್ಲಿ ಅಂತೂ ಅತ್ಯಂತ ಹೀನಾಯ ಪರಿಸ್ಥಿತಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಟ್ಟಿದೆ. ಈ ಶಹಜಾದಿಯಿಂದ ಕಲಬುರಗಿ ಬರ್ಬಾದಿ ಆಗ್ತಾ ಇದೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alini Public School. ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಕೊಲೆ, ಸುಲಿಗೆ, ದರೋಡೆಗಳಂತಹ ದುಸ್ಥಿತಿ ಬಹಳ ಗಂಭೀರ ಪರಿಸ್ಥಿತಿಯನ್ನು ಪಡೆದಿದೆ. ನೇಹಾ ಹಿರೇಮಠರ ಕಗ್ಗೊಲೆ ಆಯಿತು. ಅದಾದ ನಂತರ ಕೊಡಗಿನಲ್ಲಿ ವಿದ್ಯಾರ್ಥಿನಿಯ ಶಿರಶ್ಛೇದ ಆಯಿತು. ಅದಾದ ನಂತರ ನೇಹಾ ಹಿರೇಮಠ್ ಕೊಲೆ ಮಾದರಿಯಲ್ಲೇ ಹುಬ್ಬಳ್ಳಿಯಲ್ಲಿ ಬಡ ಕುಟುಂಬದ ಅಂಜಲಿ ಅಂಬಿಗರ್ ಅನ್ನುವಂಥ ಅಮಾಯಕ ಯುವತಿಯನ್ನ ಮನೆಗೆ ನುಗ್ಗಿ ದುಷ್ಕರ್ಮಿಯೊಬ್ಬ ಕೊಲೆ ಮಾಡ್ತಾ ಇದ್ದಾನೆ. ಮತ್ತು ಕಲಬುರಗಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕಿಡ್ನ್ಯಾಪ್ ಮಾಡಿ ಸಿರಿಯಾ ಮಾದರಿಯಲ್ಲಿ ಬೆತ್ತಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟದ್ದನ್ನು ಇವತ್ತು ಜಗಜ್ಜಾಹಿರವಾಗಿದೆ. ಇಡೀ ದೇಶ ಇದನ್ನು ಗಮನಿಸಿದೆ. ರಾಜಕಾರಣಿಗಳಿಂದ ಹಿಡ್ಕೊಂಡು ಸಮಾಜ ಸೇವಕರೆಲ್ಲರೂ ಕೂಡ ಇಲ್ಲಿ ತಾಲಿಬಾನ್ ಆಡಳಿತ ನಡೀತಾ ಇದೆ ಅನ್ನುವಂಥ ಆರೋಪ ಈ ಸರ್ಕಾರದ ಮೇಲೆ ಬಂತು. ನಿನ್ನೆಯ ದಿನ ಕಲಬುರಗಿಯ ಒಬ್ಬ ಶಹಜಾದಿ ಅವ್ರು ಹೇಳ್ತಾರೆ, ತಾಲಿಬಾನ್ ಸರ್ಕಾರ ನಡೀತಾ ಇರೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಕಲಬುರಗಿಯಲ್ಲಿ ಅಂತೂ ಅತ್ಯಂತ ಹೀನಾಯ ಪರಿಸ್ಥಿತಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಟ್ಟಿದೆ. ಈ ಶಹಜಾದಿಯಿಂದ ಕಲಬುರಗಿ ಬರ್ಬಾದಿ ಆಗ್ತಾ ಇದೆ. ಇಂತಹ ಶಹಜಾದಿಯಿಂದ ನಮಗೆ ಆಜಾದಿ ಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿಯ ಅನೇಕ ಕೊಲೆಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಕಲಬುರಗಿಯಲ್ಲಿ ನಿರಂತರವಾಗಿ ಹಲವು ಪ್ರತಿಭಟನೆಗಳು ನಡೀತಾ ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ಕೂಲಿ ಸಮಾಜದ ನೇತೃತ್ವದಲ್ಲಿ ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಫೌಜ್ ಕೊಡುವಂತಹ ಮಂತ್ರಿಗಳೇನಿದಾರಲ್ಲ ಇವರನ್ನ ಮೊದಲು ಕಿತ್ತಿ ಬಿಸಾಕಬೇಕು ಸಿದ್ದರಾಮಯ್ಯನವರು. ಇಲ್ಲಿಯ ಮಂತ್ರಿ ತೋಳೇರಿಸ್ತಾರೆ, ನಾವು ನೋಡೇ ಬಿಡ್ತೀವಿ ಅಂತ. ಅಲ್ಲಿ ಒಬ್ಬ ಶಿವಮೊಗ್ಗದಲ್ಲಿ ಮಂತ್ರಿ ಇದ್ದಾರೆ, ನನ್ನ ವಿರುದ್ಧ ಮಾತಾಡಿದರೆ ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾರೆ. ಇವರು ಜನರಕ್ಷಕರ? ಇಂತಹ ಅಯೋಗ್ಯ ಮಂತ್ರಿಗಳಿಂದ, ಗೃಹ ಮಂತ್ರಿಗಳಿಂದ ರಾಜ್ಯ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಜಲಿಯ ಹತ್ಯೆಯನ್ನ ಖಂಡಿಸಿ ಇವತ್ತು ಸಾವಿರಾರು ಜನ ರಸ್ತೆಗಿಳಿದಿದ್ದಾರೆ. ಆ ಎಮ್ಮಗೆ ನ್ಯಾಯ ಸಿಗಬೇಕು. 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಯಾರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿದಾರೋ ಪೊಲೀಸ್ ಠಾಣೆಗಳಂದ್ರೆ ಏಜೆಂಟ್ಗಳಾಗಿದ್ದಾವೆ ಅಂತ ಹೈಕೋರ್ಟ್ ಇವತ್ತು ಛೀಮಾರಿ ಹಾಕಿದೆ. ಹೀಗಿದ್ರೂ ಕೂಡ ಇಲ್ಲಿಯ ಪೊಲೀಸ್ ಇಲಾಖೆ ಅವರು ತಿದ್ಕೊಳ್ತಾ ಇಲ್ಲ. ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳದೇ ಇರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಬೇಕು. ಇಂತಹ ಯಾವುದೇ ಕಂಪ್ಲೇಂಟ್ಗಳು ಬಂದ್ರೆ ತಕ್ಷಣವೇ ಸ್ಪಂದಿಸುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂತ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯುಪಿಯಲ್ಲಿ ಇಂತಹ ಘಟನೆಗಳೇನಾದ್ರೂ ನಡೆದ್ರೆ ನಾ ಜೈಲ್ ನಾ ಬೇಲ್ ಸೀದಾ ಅಲ್ಲಾ ಸೇ ಮಿಲ್ ಅಂತ ಹೇಳಿ ಎನ್ಕೌಂಟರ್ ಮಾಡುವಂತಹ ಪದ್ಧತಿ ಇದೆ. ಆ ಪದ್ಧತಿಯನ್ನ ಇಲ್ಲಿ ಜಾರಿ ತಂದ್ರೆ ಮಾತ್ರ ಕರ್ನಾಟಕ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ತೋಳೇರಿಸುವ ಮಂತ್ರಿ, ಶಾಪ ಕೊಡುವಂತಹ ಮಂತ್ರಿಗಳಿಂದ ಕರ್ನಾಟಕ ಸರ್ವನಾಶ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. पत्रिका माध्यम को आज हम प्रेस मीट करने, आज हमने जो आंदोलन विरोध प्रदर्शन किया, जो अंजलि अंबिगर करके उनका जो मर्डर हुआ, मर्डर की वजह से आज हमने गुलबर्गा नगर में
तिम्मापुर इस जगह सर्कल से डीसी कचहरी तक आज हमने हजारों के तादाद में हमने विरोध प्रदर्शन किया। आज हम लोगों ने इस किस लिए ये कानून क्या कर रहा है, ये कानून क्या कर रहा है, ये सरकार क्या कर रहा है। महिला लोग के रक्षा के लिए सरकार नहीं है क्या ये वाला सरकार? ये सरकार इतना ये हो रहा है करके गिरा हुआ सरकार जैसा लग रहा है। ये नेहा का हत्या जो एक ही महीने में दो मर्डर हुआ, एक नेहा हत्याकांड हुआ और एक अंजलि अंबिगर का हुआ। हाँ, क्या कर रहा है ये सरकार, क्या कर रहा है सर? हाँ, ये पुलिस डिपार्टमेंट क्या कर रहा है, ये क्या कर रहा है ये? उस वजह से मैं ये कहना चाहता हूं, इधर महिला लोगों के लिए कर्नाटक राज्य में रक्षा नहीं है। मैं बोलना चाहता हूं इस माध्यम के मुखांतर क्या है कि जो उत्तर प्रदेश का जो सीएम है योगी आदित्यनाथ जो है, योगी आदित्यनाथ का जो पॉलिसी है, योगी आदित्यनाथ का जो महिला लोग के ऊपर जो अत्याचार करता है, जो महिलाओं के ऊपर आंख उठा के भी देखता है, उसको आके निकाल देता है उत्तर प्रदेश का सीएम। इधर कर्नाटक राज्य में क्या ऐसा नहीं लेके आ सकते? उधर उत्तर प्रदेश का सीएम जो क्या बोलते हैं मालूम है? जो औरत को आंख उठा के देखेगा, जो मेले को कोई भी ये करके देखेगा, नजरअंदाज से देखेगा, जो महिला को मर्डर करेगा उसको जेल नहीं करता है, वो नो जेल नो बेल, सीधा प्रभु से मेल करता है। ऐसा कानून इधर कर्नाटक राज्य में लेके आना चाहिए, ऐसा सरकार इधर कर्नाटक राज्य में लेके आना चाहिए। जो योगी आदित्यनाथ का पॉलिसी वो इधर आना चाहिए, योगी आदित्यनाथ का मॉडल इधर कर्नाटक राज्य में आना चाहिए करके आज इतना सादा हजारों के तादाद में हम लोग आए इधर प्रतिभटना के लिए। मैं इसके लिए मैं प्रेसमेंट कर रहा हूं मैं। धन्यवाद। मेरा नाम प्रेम कोहली। This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alimi Public School.